You know, Matthew chapter 2, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ we're going to look at verses 11. ಅದರ 11ನೆಯ ವಾಕ್ಯವನ್ನ ನೋಡ್ಲಿಕ್ಕಿದ್ದೇವೆ. And when they had come into the house, it's referring to the wise men. ಇಲ್ಲಿ ನಾವು ಜೋಯಿಸರ ಕುರಿತಾಗಿ ನಾವು ನೋಡುತ್ತೇವೆ. When the wise men had come into the house, ಮತ್ತು ಜೋಯಿಸರ ಮನೆಯೊಳಕ್ಕೆ ಬಂದಾಗ they saw the young child ಆ ಕೂಸನ್ನ ಅವರು ನೋಡುತ್ತಾರೆ, with Mary his mother, ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ, and fell down and worshipped him. ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, And when they had opened their treasures, ನಂತರವಾಗಿ ಅವರ ಗಂಟುಗಳನ್ನ ಅವರು ಬಿಚ್ಚುತ್ತಾರೆ. they presented gifts to him. ಅವರಿಗೆ ತಂದಂತ ಕಾಣಿಕೆಯನ್ನ ಕೊಡುತ್ತಾರೆ. Gold, frankincense, and myrrh. ಚಿನ್ನ, ಧೂಪ, ರಕ್ತ ಬೋಳಗಳನ್ನ ಕೊಡುತ್ತಾರೆ. Before I go any further, ಮುಂದುವರಿಸುವ ಮುಂಚೆ, Christmas is a reminder to each one of us, especially if you are a believer in the Lord Jesus Christ, that God gave his son. ನಾವು ಈ ಕ್ರಿಸ್ಮಸ್ ಆಚರಣೆಯ ಸಮಯದಲ್ಲಿ ಇರುವುದಾದರೆ, ಮುಖ್ಯವಾಗಿ ನೀವು ದೇವರ ಮಕ್ಕಳಾಗಿರುವುದಾದರೆ, ದೇವರು ತನ್ನ ಮಗನನ್ನ ನಮಗಾಗಿ ಕೊಟ್ಟನು. Christmas is a reminder, should be a reminder to each one of us that God gave his best to us. ನೋಡಿ, ನಮ್ಗೆಲ್ಲರಿಗೂ ಸಹ ಒಂದು ಜ್ಞಾಪಕಾರ್ಥಕವಾದಂಥ ವಿಷಯವನ್ನೆಂದರೆ, ದೇವರು ತನ್ನ ಶ್ರೇಷ್ಠವಾದದ್ದನ್ನ ನಮಗಾಗಿ ಕೊಟ್ಟನು. So that should be the primary essence of how we celebrate Christmas. ನಮ್ಮ ಕ್ರಿಸ್ಮಸ್ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡುತ್ತೆ ಎಂಬುದರಲ್ಲಿ ಇದು ಪ್ರಾಮುಖ್ಯವಾದದ್ದಾಗಿರಬೇಕು. Because during this season, sometimes we can get so caught up with the spirit of Christmas and forget the spirit of Christ. ನಾವು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಕ್ರಿಸ್ಮಸ್ ವಾತಾವರಣದಲ್ಲಿ ಇರುತ್ತೇವೆ ಹೊರತು ಕ್ರಿಸ್ತನ ಕಾರ್ಯಗಳನ್ನ ಬಿಟ್ಟು ಬಿಡುತ್ತೇವೆ. The spirit of Christmas will only make you think about yourself. ಈ ಕ್ರಿಸ್ಮಸ್ನ ಆತ್ಮ ಯಾವ ರೀತಿ ಅಂದ್ರೆ, ಬರೀ ನಿಮ್ಮ ಕುರಿತಾಗಿ ಮಾತ್ರವೇ ಯೋಚನೆ ಮಾಡುವಂತೆ ಮಾಡುತ್ತೆ. Do I have nice clothes? ನನಗೆ ಒಳ್ಳೆ ಬಟ್ಟೆ ಇದೆಯಾ? Is my house nicely decorated? ನಮ್ಮ ಮನೆಯು ತುಂಬಾ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆಯಾ? It only circles around you, your family. It's all about yourself. ಬರೀ ನಿಮ್ಮ ಕುಟುಂಬದ ಕುರಿತಾಗಿ, ನಿಮ್ಮ ಕುರಿತಾಗಿ ಮಾತ್ರವೇ ಇರುತ್ತೆ. What I can get out of, this season. ಈ ಒಂದು ಕಾಲದಲ್ಲಿ ನಾನು ಏನನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ? Of course, it's fine to an extent, because we all want our houses to be kept well, because family members might be visiting and you want to present yourself well. It's okay to an extent. ಎಲ್ಲವೂ ಸಹ ಒಂದು ಮಿತಿಯಾಗಿ ನಿಮ್ಮ ಮನೆಗಳಿಗೆ ಅತಿಥಿಗಳು ಬರಬಹುದು, ಅಲಂಕರಿಸುವುದು ಎಲ್ಲಕ್ಕೂ ಒಂದು ಮಿತಿ ಒಟ್ಟಿಗೆ ಓಕೆ. But what we must never forget is the spirit of Christ during this season. ಆದರೆ ಈ ಕಾಲದಲ್ಲಿ ನಾವು ಮರೆತು ಹೋಗಬಾರದಾದಂಥ ಒಂದು ಸಂಗತಿ ಏನಂದ್ರೆ, ಕ್ರಿಸ್ತನ ಆತ್ಮ ಉಳ್ಳವರಾಗಿರಬೇಕು. Because like I mentioned, this season is a reminder for each one of us that God gave his best to us. ನಾನು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಕಾಲವು ನಮಗೆ ಏನನ್ನ ಜ್ಞಾಪಕ ಪಡಿಸುತ್ತದೆ ಅಂದ್ರೆ, ದೇವರು ತನ್ನ ಶ್ರೇಷ್ಠವಾದದ್ದನ್ನ ನಮಗಾಗಿ ಕೊಟ್ಟನು. So the spirit of Christ will only look for opportunities where you can be a blessing to others. ಕ್ರಿಸ್ತನ ಆತ್ಮವು ಹುಡುಕುವಂತ ಕಾರ್ಯಗಳೆಲ್ಲವೂ ಏನು ಗೊತ್ತಾ, ಮತ್ತೊಬ್ಬರಿಗೆ ನಾವು ಆಶೀರ್ವಾದಕರವಾಗಿರುವುದಕ್ಕಾದಂತ ಒಂದು ಸಂದರ್ಭವನ್ನ ಹುಡುಕುವಂತದ್ದಾಗಿದೆ. The spirit of Christ will look for opportunities through which you will not only be a blessing, but you will be a person through which resources will flow into
through your hands into others' lives. ಕ್ರಿಸ್ತನ ಆತ್ಮವು ಏನನ್ನ ಸಂದರ್ಭ ಹುಡುಕುತ್ತಂದ್ರೆ ನಿಮ್ಮ ಬಳಿಯಿಂದ ಮತ್ತೊಬ್ಬರಿಗಾದಂಥ ಒಂದು ಸಹಾಯವನ್ನ ಅದು ಹುಡುಕುತ್ತದೆ. Probably reaching out to the homeless. ನೋಡಿ, ಮನೆ ಇಲ್ಲದವರಿಗೆ ಸಹಾಯ ಮಾಡುವಂಥದ್ದು. This season in our city in India can be a very cold season. ನೋಡಿ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಒಂದು ಸಮಯಗಳಲ್ಲಿ ತುಂಬ ಅಧಿಕವಾದಂಥ ಕೋಲ್ಡ್ ಆಗಿರುತ್ತೆ. And there are many homeless people on the streets. ರಸ್ತೆಗಳಲ್ಲಿ ಅನೇಕ ಮನೆ ಇಲ್ಲದೆ ಇರುವಂಥ ವ್ಯಕ್ತಿಗಳಿದ್ದಾರೆ. So the Spirit of Christ will look for opportunities to clothe the homeless. ನೋಡಿ, ಮನೆ ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ ಒಂದು ಹೊದಿಕೆಯನ್ನ ಕೊಡ್ಲಿಕ್ಕಾಗಿ ಕ್ರಿಸ್ತನ ಆತ್ಮನು ಕಾರ್ಯ ಮಾಡುತ್ತಾರೆ. As much as you're celebrating, as much as we wear nice dress, also think about those who cannot really afford. ನೋಡಿ, ನಾವು ಒಂದು ಒಳ್ಳೆಯ ವಸ್ತ್ರಗಳನ್ನ ಧರಿಸುವಂಥದ್ದು ಎಲ್ಲವೂ ಸಹ ಒಳ್ಳೆಯದೇ, ಆದರೆ ಇಲ್ಲದೆ ಇರುವವರ ಕುರಿತಾಗಿ ಯೋಚನೆ ಮಾಡಿ. The spirit of Christmas often celebrates the spirit of mammon. ನೋಡಿ, ಕ್ರಿಸ್ಮಸ್ ಈ ಒಂದು ಆತ್ಮವು ಅನೇಕ ಸಾರಿ ಈ ಹಣದ ಧನವನ್ನ ಸೇವಿಸುವಂಥದ್ದಾಗಿರುತ್ತದೆ. The spirit of mammon is a demonic spirit. ಈ ಧನದ ಒಂದು ಸೇವಿಸುವಂಥದ್ದು ಒಂದು ಅಶುದ್ಧ ಆತ್ಮವಾಗಿದೆ. The spirit of mammon is centered around, love of money. It's rooted in the love of money. ಈ ಅಶುದ್ಧ ಆತ್ಮದ ಕಾರ್ಯವೇನೆಂದರೆ ಹಣವನ್ನ ಪ್ರೀತಿಸುವಂಥದ್ದಾಗಿದೆ. The spirit of mammon is circled around wealth accumulation. ನಮ್ಮ ಬಳಿಯಲ್ಲಿರುವಂಥ ಆಸ್ತಿ ಪಾಸ್ತಿಯನ್ನ ಆಧಾರಿತವಾದಂಥದ್ದು ಆವರಿಸಿದಂತಾಗಿದೆ. Of course, God wants to give us wealth. God wants to prosper us, but it should also be in a place where not only are we blessed, but we become a channel through which others will be blessed. ನೋಡಿ, ಹೌದು, ಖಂಡಿತವಾಗ್ಲೂ ನಾವು ಆಶೀರ್ವಾದಕರವಾಗಿರಬೇಕು, ದೇವರ ಯೋಚನೆ. ಆದರೆ ನಾವು ಮಾತ್ರವಲ್ಲ, ನಮ್ಮ ಮುಖಾಂತರ ಮತ್ತೊಬ್ಬರು ಸಹ ಆಶೀರ್ವದಿಸಲ್ಪಡಬೇಕು. So celebrating the Spirit of Christ must be the most important thing during this season. ಈ ಒಂದು ಕಾಲದಲ್ಲಿ ನಾವು ಕ್ರಿಸ್ತನ ಆತ್ಮವುಳ್ಳವರಾಗಿ ಆಚರಿಸುವಂಥದ್ದು ತುಂಬಾ ಅವಶ್ಯ. Right? So find people, look for people that you can be a blessing in your community. ನಿಮ್ಮ ಒಂದು ಸಮುದಾಯದಲ್ಲಿ ನೀವು ಜನರನ್ನ ಹುಡುಕಿ ನೀವು ಯಾರಿಗೆ ಆಶೀರ್ವಾದಕರವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಿ. So that you are reflecting the heart of the Father. ನೀವು ತಂದೆಯ ಹೃದಯವನ್ನ ಪ್ರತಿಬಿಂಬಿಸುತ್ತಿದ್ದೀರಾ. Just like how I mentioned, the Father gave his best to us. ನಾನು ಹೇಳಿದ ಹಾಗೆ ತಂದೆಯು ತನ್ನ ಶ್ರೇಷ್ಠವನ್ನ ನಮಗಾಗಿ ಆತನು ಕೊಟ್ಟಿದ್ದಾನೆ. The Father didn't keep his best to himself, but he gave it. ತಂದೆಯು ತನ್ನ ಬಳಿಯಲ್ಲಿದ್ದಂಥ ಶ್ರೇಷ್ಠವಾದದ್ದನ್ನ ತಾನೇ ಇಟ್ಟುಕೊಳ್ಳದೆ ಆತ ನಮಗಾಗಿ ಕೊಟ್ಟನು. He sowed the Son of God so that he could reap many sons. ಆತನು ದೇವಕುಮಾರನನ್ನ ಆತನು ಬಿತ್ತನೆ ಮಾಡಿದನು, ಯಾಕಂದ್ರೆ ಅದರ ನಿಮಿತ್ತವಾಗಿ ಅನೇಕ ಮಕ್ಕಳನ್ನ ತಾನು ಕೊಯ್ಯಬಹುದು ಎಂಬುದಾಗಿ. All right. Okay, let's move further. So we see how the wise men, when they had come into the house where Jesus was born, we see they saw the young child with Mary, his mother, and fell down and worshipped him. ವಾಕ್ಯದಲ್ಲಿ ನೋಡುತ್ತೇವೆ, ಜೋಯಿಷ್ಯರು ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. It amazes me that there was no music there. ನನಗೆ ಆಶ್ಚರ್ಯವಾಗುವ ಸಂಗತಿ ಏನಂದ್ರೆ ಅಲ್ಲಿ ಯಾವುದೇ ರೀತಿಯಂತ ವಾದ್ಯಗಳಿಲ್ಲ. There was nobody to pep these wise men or encourage these wise men to worship Jesus. ಯೇಸು ಕ್ರಿಸ್ತನನ್ನ ಆರಾಧಿಸಬೇಕು ಎಂಬುದಾಗಿ ಇವರನ್ನ ಉತ್ತೇಜನ ಪಡಿಸಲಿಕ್ಕೆ ಅಲ್ಲಿ ಯಾರೂ ಸಹ ಇರಲಿಲ್ಲ. It was not about being sentimental or being emotional.
ನೋಡಿ, ಅಲ್ಲಿ ಯಾವುದೇ ರೀತಿಯಾದಂಥ ಅವರು ಸಂತೋಷಗೊಳ್ಳುವಂಥ ಕಾರ್ಯವೋ ಅಥವಾ ಉದ್ವೇಗಗೊಳ್ಳುವಂಥ ಕಾರ್ಯಗಳಿರಲಿಲ್ಲ. Not only that, but we also see Jesus was a baby. ನೋಡುವಂಥ ಕಾರ್ಯ ಯೇಸು ಕ್ರಿಸ್ತನ ಆತನ ಕೂಸಾಗಿದ್ದನು. You know, the last week we spoke about how the Father could have just made Jesus appear. ನಾವು ಕಳೆದ ಸಂಚಿಕೆಯಲ್ಲಿ ನಾವು ಕಲಿತುಕೊಂಡ ಹಾಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಹಾಗೆ ಪ್ರತ್ಯಕ್ಷವಾಗಿ ಮಾಡುವಂಥ ಕಾರ್ಯ. So, but he did not do that. ಆದರೆ ಆತನು ಅದನ್ನು ಆ ರೀತಿ ಮಾಡಲಿಲ್ಲ. Because Jesus was not only 100% God, he was also 100% man. ಯೇಸು ಕ್ರಿಸ್ತನು 100% ದೇವರು ಮಾತ್ರವಲ್ಲ, ಮನುಷ್ಯನಾಗಿದ್ದನು. He was fully God and fully man. ಆತನು ಪೂರ್ಣವಾಗಿ ದೇವರು, ಪೂರ್ಣವಾಗಿ So ಮನುಷ್ಯನಾಗಿದ್ದನು. God had to find a womb, and through which Jesus would be conceived, and that womb had to bear Jesus for 9 months and then bring forth. ದೇವರು ಅದಕ್ಕಾಗಿ ಒಂದು ಗರ್ಭವನ್ನು ಹುಡುಕಬೇಕಾಗಿತ್ತು. ಗರ್ಭದಲ್ಲಿ ಯೇಸು ಕ್ರಿಸ್ತನು 9 ತಿಂಗಳಿದ್ದು ಆ ನಂತರವಾಗಿ ಜನನವನ್ನ ಪಡೆಯಬೇಕಾಗಿತ್ತು. All right, so we see here when the wise men came, Jesus was a baby. He was confined. He couldn't do miracles. ನೋಡಿ, ಇಲ್ಲಿ ಜೋಯಿಷ್ಯರು ಬಂದಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಕೂಸಾಗಿದ್ದನು, ಮಿತಿ ಇತ್ತು. ಆತನ ಯಾವುದೇ ಅದ್ಭುತಗಳನ್ನ ಮಾಡಲಿಕ್ಕೆ He ಸಾಧ್ಯವಿಲ್ಲ. couldn't perform any signs and wonders. ಆತನ ಯಾವುದೇ ಅದ್ಭುತ ಸೂಚನೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. So we see that these wise men did not worship Jesus because there was any music or anybody was leading in worship, nor did these wise men worship Jesus because he could perform a miracle or a sign and a wonder. We see, the scripture says, these men fell down and worshipped him for who he was and not what he could do. ಇಲ್ಲಿ ನಾವು ನೋಡುವಂಥ ಸಂಗತಿ, ಜೋಯಿಷ್ಯರು ಬಂದಾಗ ಅಲ್ಲಿ ವಾದ್ಯಗಳು ಅಥವಾ ಮತ್ತೊಂದು ಕಾರ್ಯಗಳಿದ್ದದ ನಿಮಿತ್ತವಾಗಿ ಅವರು ಸಾಷ್ಟಾಂಗವಾಗಿ ಅಡ್ಡ ಬೀಳಲಿಲ್ಲ. ನಂತರವಾಗಿ ನೋಡುತ್ತೇವೆ, ಅಲ್ಲಿ ಯೇಸು ಕ್ರಿಸ್ತನು ಆ ಕೂಸು ಏನೋ ಅದ್ಭುತ ಸೂಚನೆಗಳನ್ನ ಮಾಡಿದ ನಿಮಿತ್ತವಾಗಿ ಅವರು ಅಡ್ಡ ಬೀಳುವಂತಹ ಸಂಗತಿಗಳಲ್ಲ. ಆತನು ಯಾರಾಗಿದ್ದನೋ ಅವರು ಕಂಡುಕೊಂಡಂಥ ಕಾರ್ಯದಲ್ಲಿ ಅವರು ಸಾಷ್ಟಾಂಗವಾಗಿ ಆತನಿಗೆ ಅಡ್ಡ ಬೀಳುತ್ತಾರೆ. Can we worship Jesus for who he is and not because what we get out of him? ನಾವು ಯೇಸು ಕ್ರಿಸ್ತನು ಯಾರಾಗಿದ್ದಾನೋ ಅದಕ್ಕಾಗಿ ನಾವು ಆತನನ್ನ ಆರಾಧಿಸೋಣ. ಆತನ ಬಳಿಯಿಂದ ಏನು ಹೊಂದಿಕೊಳ್ಳುತ್ತೇವೋ ಅದಕ್ಕಲ್ಲ. Sometimes, we get angry with God because he doesn't answer our prayer in our time. ಕೆಲವೊಂದು ಸಾರಿ ನಾವು ದೇವರ ಮೇಲೆ ಕೋಪಗೊಳ್ತೀವಿ, ಯಾಕಂದ್ರೆ ನಮ್ಮ ಸಮಯಕ್ಕೆ ತಕ್ಕ ಹಾಗೆ ಆತನು ಉತ್ತರಿಸಲಿಲ್ಲ ಅಂತ. Or the answer did not come according to how we wanted it. ಅಥವಾ ನಾವು ಎದುರು ನೋಡಿದ ರೀತಿಯಲ್ಲಿ ಉತ್ತರ ಬರಲಿಲ್ಲ ಎಂಬುದಾಗಿ ಕೋಪಗೊಳ್ತೇವೆ. Of course, he's a God who answers prayers. ಖಂಡಿತ ಆತನು ದೇವರು, ಆತನು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. Of course, he's a God who performs miracles. That's his nature. ಆತನು ಅದ್ಭುತಗಳನ್ನ ನಡೆಸುವಂತ ದೇವರು, ಅದೇ ಆತನ ಸ್ವಭಾವ. But we see a similar story in the book of Daniel when Shadrach, Meshach and Abednego were put in the furnace of fire. ದೇವರ ವಾಕ್ಯ ನೋಡುತ್ತೇವೆ, ದಾನಿಯೇಲ್ ಪುಸ್ತಕದಲ್ಲಿ ಶಾದ್ರಾಕ್, ಮೇಷಕ್, ಆಬೇದ್ನೆಗೋ ಅವರು ಬೆಂಕಿಯಲ್ಲಿ ಹಾಕಲ್ಪಡುವಾಗ, because they denied to worship the image. ಯಾಕಂದ್ರೆ ಅವರು ಆ ಪ್ರತಿಮೆಗೆ ಅಡ್ಡ ಬೀಳುವುದನ್ನ ಅವರು ತಿರಸ್ಕರಿಸ್ತಾರೆ. And they told the king, "O king," ಅವರು ಅರಸ ನೋಡಿ ಹೇಳ್ತಾರೆ, "ಓ ಅರಸನೇ, our God whom we serve, he will save us." ನಾವು ಆರಾಧಿಸುವಂತ ದೇವರು ನಮ್ಮನ್ನ ರಕ್ಷಿಸುತ್ತಾನೆ. That's his nature. ಅದು ಆತನ ಸ್ವಭಾವ. That's who he is. ಆತನು ಅದೇ ಆಗಿದ್ದಾನೆ. But in case even if he doesn't, so be it. We will not bow down. ಆತನು ನಮ್ಮನ್ನ ರಕ್ಷಿಸದೆ ಹೋದ್ರೂ ಪರವಾಗಿಲ್ಲ, ನಾವು ಈ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ. That's true worship. ಅದೇ ನಿಜವಾದಂತ ಆರಾಧನೆ. These wise men, it says they fell down and worshipped him. ಈ ಜೋಯಿಷ್ಯರು ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ಅವರು ಆರಾಧಿಸ್ತಾರೆ. This we see is a posture of true worship.
ಇದು ನಿಜವಾದಂತ ಒಂದು ಆರಾಧನೆಗಾದಂತ ಒಂದು ಗುರುತಾಗಿದೆ. Of course, we use musical instruments and different instruments to worship God, and we must and we should. ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ನಾವು ಅನೇಕ ವಾದ್ಯಗಳನ್ನು ಉಪಯೋಗ ಮಾಡುತ್ತೇವೆ, ಅದು ಒಳ್ಳೆಯದೇ. But worship must become a lifestyle. ಆರಾಧನೆ ಎಂಬಂಥದ್ದು ನಮ್ಮ ಜೀವನ ಶೈಲಿಯಾಗಿ ಮಾರ್ಪಡಬೇಕು. Worship must become a part of our everyday life. ಆರಾಧನೆ ಎಂಬಂಥದ್ದು ನಮ್ಮ ಪ್ರತಿ ನಿತ್ಯದ ಜೀವಿತದ ಒಂದು ಭಾಗವಾಗಿ ಮಾರ್ಪಡಬೇಕು. Worship must become a part of everything we do. ನಾವು ಮಾಡುವಂತ ಪ್ರತಿಯೊಂದು ಸಂಗತಿಯ ಒಂದು ಭಾಗವಾಗಿ ಆರಾಧನೆ ಮಾಡಬೇಕು. And we must worship him for who he is. ಆತನು ಯಾರಾಗಿದ್ದಾನೋ ಅದಕ್ಕಾಗಿ ನಾವು ಆತನನ್ನು ಆರಾಧಿಸಬೇಕು. He deserves to be worshipped. ಆತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. He is worthy of our worship. ಆತನು ನಮ್ಮ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ. And not only that, but we see the second part of this verse. It says, when they had opened their treasures, they presented gifts to him, gold, frankincense and myrrh. ಎರಡನೇ ಭಾಗದ ನೋಡುತ್ತೇವೆ, ಅವರು ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. Gold, frankincense and myrrh were just not ordinary gifts. ನೋಡಿ, ಇಲ್ಲಿ ಹೇಳಲ್ಪಡುವಂತ ಚಿನ್ನ, ಧೂಪ, ರಕ್ತಬೋಳಗಳನ್ನು ಅದು ಸಾಧಾರಣವಾದಂತ ಉಡುಗೊರೆ ಅಲ್ಲ. These wise men bought in their best to Jesus. ಈ ಜೋಯಿಷ್ಯರು ತಮ್ಮಲ್ಲಿ ಆದಂತ ಶ್ರೇಷ್ಠವಾದದನ್ನ ಯೇಸುವಿನ ಬಳಿಗೆ ತರುತ್ತಾರೆ. The most expensive. ಅಧಿಕ ಖರ್ಚುಳ್ಳದನ್ನ ತರುತ್ತಾರೆ. So what does that mean? ಅದರ ಅರ್ಥ ಏನು? Our act of worship ನಮ್ಮ ಆರಾಧನೆಯ ಒಂದು ಕಾರ್ಯ must lead us to give our best to God. ನಾವು ದೇವರಿಗೆ ನಮ್ಮ ಶ್ರೇಷ್ಠವಾದದ್ದನ್ನ ಕೊಡ್ಲಿಕ್ಕೆ ಅದು ನಮ್ಮ ನಡೆಸಬೇಕು. Our giving is also an act of worship unto God. ನಾವು ಕೊಡುವಂಥದ್ದು ಸಹ ದೇವರಿಗೆ ಸಲ್ಲಿಸುವಂತ ಒಂದು ಆರಾಧನೆಯಾಗಿದೆ. Do we give our best of our talents to God? ದೇವರಿಗೆ ನಮ್ಮ ಶ್ರೇಷ್ಠವಾದ ತಲಾಂತುಗಳನ್ನು ಕೊಡುತ್ತೇವಾ? When we are serving him in his house, do we give the best of what we have to him? ನಾವು ಆತನ ಮನೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಬಳಿಯಲ್ಲಿರುವಂತ ಶ್ರೇಷ್ಠವಾದದನ್ನ ಆತನಿಗೆ ಕೊಡುತ್ತೇವಾ? You know, when in everything that we do, are we giving our best to him? ನಾವು ಮಾಡುವಂತ ಎಲ್ಲದರಲ್ಲಿ ನಾವು ನಮ್ಮ ಶ್ರೇಷ್ಠವಾದಂತ ರೀತಿಯಲ್ಲಿ ಮಾಡುತ್ತೇವಾ? It could be our time unto the Lord. ನಮ್ಮ ದೇವರಿಗಾಗಿ ನಾವು ಕೊಡುವಂತ ಸಮಯವಾಗಿರಬಹುದು. You know, it could be everything and anything that God has orchestrated in and through our lives. Do we give our best to nurture it? ನಮ್ಮ ಜೀವಿತದ ಮುಖಾಂತರವಾಗಿ ದೇವರು ಮಾಡುವಂತ ಕಾರ್ಯಗಳಲ್ಲಿ ನಾವು ದೇವರಿಗೆ ಶ್ರೇಷ್ಠವಾದದನ್ನ ಕೊಡುತ್ತೇವಾ? And even with our finances. ನಮ್ಮ ಹಣಕಾಸಿನ ಕಾರ್ಯಗಳಲ್ಲಿಯೂ. Like I mentioned earlier, this is a season where we must remind ourselves that God gave his best to us. ಇದು ಒಂದು ಕಾಲವಾಗಿರುವಾಗ ನಾವು ಜ್ಞಾಪಕ ಪಡಿಸಿಕೊಳ್ಳಬೇಕು, ದೇವರು ತನ್ನಲ್ಲಿದ್ದಂತ ಶ್ರೇಷ್ಠವಾದದನ್ನ ಕೊಟ್ಟಿದ್ದಾನೆ. So generosity, the spirit of generosity must be a part of the celebration that we celebrate in this season. ಈ ಕಾಲದಲ್ಲಿ ನಾವು ಆಚರಣೆ ಮಾಡುವಂತ ಆಚರಣೆಯಲ್ಲಿ ಆ ಉದಾರವಾಗಿ ಕೊಡುವಂತದ್ದು ಒಂದು ಭಾಗವಾಗಿರಬೇಕು. So I just want to share these few thoughts even as we prepare to celebrate Christmas these next few days. ನಮ್ಮ ಮುಂದಿನ ದಿವಸಗಳಲ್ಲಿ ನಾವು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಲಿಕ್ಕಾಗಿ ನಾವು ಸಿದ್ಧತೆಗೊಳ್ಳುತ್ತಿರುವಾಗ. And the most important part is I want to give you an opportunity to receive Jesus as your Lord and Savior if you do not know who he is. ಆತ ನಿಮಗೆ ಯಾರೆಂಬುದಾಗಿ ಗೊತ್ತಿಲ್ಲವಾದ ನಿಮಗೆ ಒಂದು ಒಳ್ಳೆಯ ಅವಕಾಶವನ್ನ ನಾನು ನಿಮಗೆ ಕೊಡುವವನಾಗಿದ್ದೇನೆ. You know, Jesus came into this world 2000 years ago. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬಂದನು. He died and he rose again and he's coming back again. ಆತನು ಸತ್ತು ಆತನು ಪುನರುತ್ಥಾನಗೊಂಡು ಮತ್ತೆ ಆತ ನಮಗಾಗಿ ಬರಲಿಕ್ಕಿದ್ದಾನೆ. Why did he die for us? ಆತನು ಯಾಕೆ ಸತ್ತನು? He died so that, you know, what he did for us on the cross by shedding his blood will be an atonement for our sins.
ಆತನು ಶಿಲುಬೆಯಲ್ಲಿ ನಮಗಾಗಿ ಮಾಡಿದಂಥ ಕಾರ್ಯವು ನಮ್ಮ ಪಾಪಕ್ಕಾದಂಥ ಪ್ರಾಯಶ್ಚಿತ್ತವಾಗಿ ಇರಲಿಕ್ಕಾಗಿ. So that when we receive the finished work of the cross, His blood will cover us and cleanse us of our sin. ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂಥ ಕೆಲಸವನ್ನು ನಾವು ನಂಬುವಾಗ ಆತನ ರಕ್ತವು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. And we become His sons and daughters. ನಾವು ಆತನ ಮಕ್ಕಳಾಗಿ ಮಗನು ಮಗಳಾಗಿ ಮಾರ್ಪಡುತ್ತೇವೆ. The Bible says all you have to do is believe it with your heart and confess it with your mouth that Jesus is Lord. ಸತ್ಯವಾದ ಹೇಳುವಂಥ ಕಾರ್ಯ ನಿಮ್ಮ ಹೃದಯದಲ್ಲಿ ಆತನ ನಂಬಿ ನಿಮ್ಮ ಬಾಯಲ್ಲಿ ಆತನೇ ಕರ್ತನು ರಕ್ಷಕನೆಂಬುದಾಗಿ ಅರಿಕೆ ಮಾಡಿರಿ I ಎಂಬುದಾಗಿ. want you to pray this prayer with me. ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಮಾಡಿರಿ. Dear Lord Jesus, ಪ್ರಿಯ ಯೇಸು, ಕರ್ತನಾದ ಯೇಸುವೆ, I want you to come into my life. ನನ್ನ ಹೃದಯದೊಳಗೆ ನೀನು ಬಾ. Be the Lord of my life. ನನ್ನ ಜೀವಿತದ ಕರ್ತನಾಗಿರು. I am a sinner. ನಾನೊಬ್ಬ ಪಾಪಿ. I receive the finished work of the cross. ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂಥ ಕೆಲಸವನ್ನ ನಾನು ಸ್ವೀಕರಿಸುತ್ತೇನೆ. Wash me with your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. Lord, I want to experience your love. ನಿನ್ನ ಪ್ರೀತಿಯನ್ನ ಅನುಭವಿಸಲಿಕ್ಕೆ ನಾನು ಬಯಸ್ತೇನೆ. And make me as your son and your daughter. ನಿನ್ನ ಮಗನಾಗಿ ಮಗಳಾಗಿ ನನ್ನನ್ನು ಮಾರ್ಪಡಿಸು. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. If you have prayed that prayer ಈ ಪ್ರಾರ್ಥನೆ ನೀವು ಮಾಡಿರುವುದಾದ್ರೆ and you need help in being led to a good church, spirit-filled church, ನೀವು ಆತ್ಮಭರಿತವಾದಂಥ ಒಂದು ಸಭೆಗೆ ನಡೆಸಲ್ಪಡಲಿಕ್ಕೆ ನಿಮಗೆ ಸಹಾಯ ಬೇಕಾದರೆ call on the number that's mentioned on the screen right now. ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಲ್ಪಡುವಂತ ನಂಬರ್ಗೆ ಕರೆ ಮಾಡಿ. One of the individuals will help you in that process. ನಿಮಗೆ ಇಲ್ಲಿ ಸಹಾಯ ಮಾಡುವವರು ನಿಮಗೆ ಆ ವಿಷಯದಲ್ಲಿ ಸಹಾಯ ಮಾಡುತ್ತಾರೆ. Thank you and God bless you. ವಂದನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.